ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದೊಳಗೆ ನಮ್ಮ ಸ್ಯಾಮ್ಸಂಗ್ FRPನ ಫ್ರೀಯಾಗಿ ಅನ್ಲಾಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ನನಗೆ ಸ್ಯಾಮ್ಸಂಗ್ FRPಗೋಸ್ಕರ ಕಾಲ್ ಮಾಡ್ತಾರೆ. ಸೊ ನೀವೇ ಈಸಿಯಾಗಿ ಅನ್ಲಾಕ್ ಮಾಡ್ಬೋದು. ಸೊ ಇವಾಗ ನೋಡ್ಬೋದು, ನಾನು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಫ್ರೀ ಆಗಿರುವಂಥ ಸಾಫ್ಟ್ವೇರ್ ಐತಿ. ಸೊ ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇದು ಅಪ್ಡೇಟ್ ವರ್ಷನ್ ಬಂದಿತ್ತಪ್ಪ ಅಂದ್ರೆ ಅಪ್ಡೇಟ್ ಮಾಡ್ಕೊರಿ. ಸೊ ಇವಾಗ ಅದನ್ನು ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೊರಿ. ಸೊ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಕೊಳ್ಳಿ ಈ ರೀತಿ ಒಂದು ಸೆಟಪ್ ಓಪನ್ ಆಗುತ್ತೆ. ಸೊ ಈ ಒಂದು ಸೆಟಪ್ಪನ್ನು ನಾನು ಈ ಕಡೆ ಸೈಡ್ ತೊಗೊಂಬಂದಿರ್ತೀನಿ. ಅದಾದಮೇಲೆ ಇದನ್ನು ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಆ್ಯಂಡ್ ಯೂಸ್ ಮಾಡೋದು ಯಾವ ರೀತಿ, ಇದರೊಳಗಡೆ ಒಂದು ಫೋನನ್ನು ಅನ್ಲಾಕ್ ಕೂಡ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಇದರೊಳಗಡೆ ಯಾವ್ಯಾವ ಫೋನ್ಗಳು ಅನ್ಲಾಕ್ ಆಗ್ತಾವೆ ಅಂತ ಹೇಳ್ತೀನಿ. ನೋಡ್ಬೋದು, ಇವಾಗ ಡಬಲ್ ಕ್ಲಿಕ್ ಮಾಡಿ ಇದನ್ನು ರನ್ ಮಾಡಬೇಕಾಗತ್ತೆ. ಸೊ ಒಂದು ಎಕ್ಸಾಂಪಲಿಗೆ ನಾನು ಇದ್ರೊಳಗೆ ಅನ್ಲಾಕ್ ಕೂಡ ಮಾಡಿ ತೋರಿಸ್ತೀನಿ. ಅಂದರೆ ಇದ್ರೊಳಗಡೆ ಯಾವ್ಯಾವೆಲ್ಲ ಫೋನ್ಗಳು ಅನ್ಲಾಕ್ ಆಗ್ತಾವೆ, FRP ವಾಪಸ್ ಆಗ್ತಾವೆ ಸ್ಯಾಮ್ಸಂಗ್ ಅಂತೇಳಿ ಹೇಳ್ಕೊಡ್ತೀನಿ. ಸರಿನಾ? ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಕೊಡ್ರಿ. ಸೊ ಇದು ಇನ್ಸ್ಟಾಲ್ ಆಗುತ್ತೆ. ಸೊ ತುಂಬ ಚಿಕ್ಕದಾಗಿರುವಂಥ ಸಾಫ್ಟ್ವೇರ್ ಐತಿ. ಸೊ ಈಸಿಯಾಗಿ ಯೂಸ್ ಮಾಡ್ಬೋದು. ಯಾವುದೇ ವಿಡಿಯೋನಾಗಲಿ ಎಂಡ್ ತನಕ ನೋಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗೇ ಆಗ್ತದೆ. ಸೊ ನೀವು ಪದೇ ಬೇರೆಯವ್ರಿಗೆ ಕಾಲ್ ಮಾಡಿ ಆನ್ಲೈನ್ ಒಳಗೆ ಅನ್ಲಾಕ್ ಮಾಡ್ತೀರಾ ಅಂತ ಕೇಳುವಂಥ ಅವಶ್ಯಕತೆ ಇರಲ್ಲ. ಕೆಲವೊಂದು ಫೋನ್ಗಳು ಅನ್ಲಾಕ್ ಮಾಡಲೇಬೇಕಾಗತ್ತೆ ಆನ್ಲೈನ್ ಹತ್ರ ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ. ಸೊ ಫ್ರೀ ಆಗಿರೋದನ್ನ ನೀವು ಫ್ರೀಯಾಗಿ ಮಾಡ್ಕೋಬೋದು. ಸೊ ನೋಡಿರಿ, ಸೆಟಪ್ ಇವಾಗ ಓಪನ್ ಆಯಿತು. ಇವಾಗ ನಾನು ಫಿನಿಶ್ ಅಂತ ಕೊಡ್ತೀನಿ. ಅನ್ಟಿಕ್ ಮಾಡ್ಕೇಶಿಂದ ಟಿಕ್ ಇದ್ರೆ ಏನಾಗುತ್ತೆ, ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ನಾನು ಅದನ್ನು ಅನ್ಟಿಕ್ ಮಾಡಿ ಫಿನಿಶ್ ಅಂತ ಕೊಡ್ತೀನಿ. ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ. ಸೊ ಈ ಒಂದು ಸಾಫ್ಟ್ವೇರ್ ಒಳಗೆ ನೀವು ಫ್ರೀಯಾಗಿ ಸ್ಯಾಮ್ಸಂಗ್ FRPನ ಅನ್ಲಾಕ್ ಮಾಡ್ಬೋದು ವಿತಿನ್ ಸೆಕೆಂಡ್ಸ್. ಯಾವುದೇ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರಲಿ, ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಕೌಂಟ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರಲಿ, ಇದು ಯಾವುದೇ ರೀತಿ ಇಲ್ಲ. ಸರಿನಾ? ನೋಡ್ಬೋದು, ಇವಾಗ ನಾನು ಟೂಲನ್ನು ಓಪನ್ ಆಯಿತು. ಓಪನ್ ಆದ್ಕೊಳ್ಳಿ ಮೇಲ್ಗಡೆ ಸ್ಯಾಮ್ಸಂಗ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಸ್ಯಾಮ್ಸಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಕೊಳ್ಳಿ. ನನ್ನ ಹತ್ರ ಇವಾಗ ಫೋನ್ ಐತೆ ನೋಡ್ರಿ, ಒಂದು ಸ್ಯಾಮ್ಸಂಗ್ J5 ಪ್ರೈಮ್ ಐತಿ. ಇದ್ರೊಳಗೆ ನೋಡ್ಬೋದು ನೆಕ್ಸ್ಟ್ ಹೋಗ್ತಾ ಇಲ್ಲ, ಜಿಮೇಲ್ ಅಕೌಂಟ್ ಕೇಳ್ತಾ ಇದೆ. ಸರಿನಾ? ಸೊ ಈ ಒಂದು ಜಿಮೇಲ್ ಅಕೌಂಟನ್ನು ಬೈಪಾಸ್ ಮಾಡೋದು, ಕಂಪ್ಲೀಟಾಗಿ ಬ್ಯಾಕ್ ಬಂದು ಎಮರ್ಜೆನ್ಸಿ ಕಾಲ್ ಒಳಗಡೆ ಡೈಲ್ ಮಾಡಿರಿ. ಅದಾದ್ಕೊಳ್ಳಿ ನಿಮ್ಗೆ ಈ ರೀತಿ ಒಂದು ಪಾಪಪ್ ಓಪನ್ ಆಗುತ್ತೆ. ಅದಾದ್ಕೊಳ್ಳಿ ನೀವೇನು ಮಾಡಿರಿ, ಫೋನನ್ನು ಕನೆಕ್ಟ್ ಮಾಡಿರಿ. ಸರಿನಾ? ಸೊ ಫೋನ್ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಕಂಪ್ಯೂಟರ್ ಕನೆಕ್ಟ್ ಆಗ್ಯೋದೋ ಇಲ್ಲ ಅಂತ ಹೇಳ್ಕೊಂಡು ಚೆಕ್ ಮಾಡಿರಿ. ಸೊ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಕೊಂಡು ನಾನು ಹೇಳ್ತೀನಿ ನಿಮಗೆ. ಸ್ಯಾಮ್ಸಂಗ್ ಟ್ಯಾಬನ್ನು ಸೆಲೆಕ್ಟ್ ಮಾಡ್ಕೋರಿ. ಮುಂಚೆ ಫೋನ್ ಕನೆಕ್ಟ್ ಆಗೋದಿಲ್ಲ ಅಂತ ನೋಡಿರಿ. ಸೊ ನಾನು ಡಿವೈಸ್ ಮ್ಯಾನೇಜರ್ನ ಓಪನ್ ಮಾಡಿ ನಿಮಗೆ ಫೋನ್ ಕನೆಕ್ಟ್ ಆಗೋದಿಲ್ಲ ಅಂತ ಕೂಡ ತೋರಿಸ್ತೀನಿ ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿರಿ. 100% ನೀವು ಫೋನನ್ನು ಅನ್ಲಾಕ್ ಮಾಡ್ಬೋದು. ಸೊ ನಾನು ಏನು ಡಯಲರ್ ಓಪನ್ ಮಾಡಿದೆ, ಸ್ಯಾಮ್ಸಂಗ್ ಎಮರ್ಜೆನ್ಸಿ ಕಾಲನ್ನು ಓಪನ್ ಮಾಡಿ *#06# ಓಪನ್ ಮಾಡಿದಾಗ ಡಯಲ್ ಮಾಡಿದಾಗ ಸೊ ಈ ರೀತಿ ಒಂದು ಪಾಪಪ್ ಓಪನ್ ಆಗುತ್ತೆ ಫೋನ್ ಒಳಗೆ. ಸೊ ಆ ಫೋನ್ಗಳು ಮಾತ್ರ ನೀವು ಈ ಒಂದು ಟೂಲಲ್ಲಿ ಅನ್ಲಾಕ್ ಮಾಡ್ಬೋದು, FRP ಬೈಪಾಸ್ ಮಾಡ್ಬೋದು. ಸರಿನಾ? ಸೊ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಡಿವೈಸ್ ಮ್ಯಾನೇಜರ್ ಓಪನ್ ಆಗುತ್ತೆ. ಸ್ವಲ್ಪ ಸಿಸ್ಟಮ್ ಫುಲ್ ಆಗೈತೆ, ಸೊ ಹಿಂಗಾಗಿ ಸ್ಲೋ ಆಗೈತೆ ನಂದು. ಸೊ ಡಿವೈಸ್ ಮ್ಯಾನೇಜರ್ ಓಪನ್ ಆದ್ಕೊಳ್ಳಿ, ಫೋನ್ ಕನೆಕ್ಟ್ ಆಗಿತ್ತು ಅಂತ ಚೆಕ್ ಮಾಡಬೇಕು. ಅದಾದಮೇಲೆ ನೀವು ಟೂಲನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಟೂಲ್ ಒಳಗಡೆ ನೀವು ಫೋನ್ ಕನೆಕ್ಟ್ ಆಗಿದ್ದನ್ನು ಕೂಡ ನೋಡ್ಬೋದು. ಸೊ ಇವಾಗ ನೋಡಿ ಡಿವೈಸ್ ಮ್ಯಾನೇಜರ್ನ ಕ್ಲಿಕ್ ಮಾಡ್ತೀನಿ. ಸೊ ಡಿವೈಸ್ ಮ್ಯಾನೇಜರ್ ಕ್ಲಿಕ್ ಮಾಡಿದಾಗ ನಮ್ಮ ಫೋನ್ ಕನೆಕ್ಟ್ ಆಗುತ್ತೋ ಇಲ್ಲ ಅಂತ ಇಲ್ಲಿ ಚೆಕ್ ಮಾಡಬೇಕು. ನಿಮ್ಮ ಫೋನಿನ ಮಾಡೆಲ್ ನಂಬರ್ ಏನಿರ್ತೈತಿ ಆ ಮಾಡೆಲ್ ನಂಬರ್ ಇಲ್ಲಿ ನಿಮ್ಗೆ ತೋರಿಸ್ತೈತಿ ಪೋರ್ಟ್ ಒಳಗೆ ಅಥವಾ ಪೋರ್ಟೇಬಲ್ ಡಿವೈಸ್ ಒಳಗೆ ಅಥವಾ ಯೂನಿವರ್ಸಲ್ ಸೀರಿಯಲ್ ಬಸ್ ಕಂಟ್ರೋಲರ್ ಇರುತ್ತಲ್ಲ ಅಲ್ಲಾದರೂ ನಿಮ್ಮ ಫೋನ್ ತೋರಿಸ್ತೈತಿ. ಸೊ ಐ ಹೋಪ್ ಇದ್ರದ್ದು ಚಾರ್ಜಿಂಗ್ ಕನೆಕ್ಟರ್ ಸ್ವಲ್ಪ ಲೂಸ್ ಇರ್ಬೋದು. ಸೊ ನಾನು ಮತ್ತೊಂದು ಸಲ ರಿಮೂವ್ ಮಾಡಿ ಕನೆಕ್ಟ್ ಮಾಡ್ತೀನಿ. ಸೊ ನಾನು ರಿಮೂವ್ ಮಾಡಿ ಮತ್ತೆ ಕನೆಕ್ಟ್ ಮಾಡಿದ್ದೀನಿ. ಸೊ ಯಾವುದೇ ರೀತಿ ಇಲ್ಲಿ ಪ್ರೊಸೆಸ್ ಆಗ್ತಿಲ್ಲ. ಸೊ ನಾನು ಮತ್ತೊಂದು ಸಲ ರಿಮೂವ್ ಮಾಡಿ ಕನೆಕ್ಟ್ ಮಾಡ್ತೀನಿ. ಸೊ ನೋಡಿರಿ, ಚಾರ್ಜಿಂಗ್ ಕೇಬಲ್ ರಿಮೂವ್ ಮಾಡಿ ಮತ್ತೆ ಕನೆಕ್ಟ್ ಮಾಡಿದೆ ನಾನು. ಸೊ ಕನೆಕ್ಟ್ ಮಾಡಿದ್ದೀನಿ, ನೋಡ್ಬೋದು ಸ್ನೇಹಿತರೆ. ಇವಾಗ ಫೋನ್ ಕನೆಕ್ಟ್ ಆಯಿತು, ಸ್ಯಾಮ್ಸಂಗ್ ಆ್ಯಂಡ್ರಾಯ್ಡ್ ಅಂತ ಬಂತು. ಆ್ಯಂಡ್ ಪೋರ್ಟ್ ಒಳಗೂ ಕೂಡ ಇಲ್ಲಿ ನಾನು ಚೆಕ್ ಮಾಡ್ತೀನಿ ಇವಾಗ ಫೋನ್ ನಮ್ಮದು ಕನೆಕ್ಟ್ ಆಗುತ್ತೋ ಇಲ್ಲ ಅಂತ ಹೇಳಿಕ್ಷಿಂದ. ಸೊ ಐ ಹೋಪ್ ಇದು ಲೂಸ್ ಐತಿ, ಸ್ವಲ್ಪ ಅಷ್ಟೇ ಹಿಡ್ಕೊಂಡಿರಬೇಕು. ಸೊ ಅಂದ್ರೆ ಕನೆಕ್ಟ್ ಆಗುತ್ತೆ. ನೋಡಿರಿ, ಇವಾಗ ನಾನು ಕೇಬಲ್ ಹಿಡ್ಕೊಂಡಿದ್ದೀನಿ ನೋಡಿರ್ಬೋದು. ಇವಾಗ ಸ್ಯಾಮ್ಸಂಗ್ ಪೋರ್ಟ್ ಕನೆಕ್ಟ್ ಆಯಿತು, ಡಿವೈಸ್ ಮ್ಯಾನೇಜರ್ ಆ್ಯಂಡ್ ನನ್ನ ಟೂಲ್ ಒಳಗಡೆ ಕೂಡ ನೋಡ್ಬೋದು, ಅಲ್ಲೂ ಕೂಡ ಕನೆಕ್ಟ್ ಆಗೈತಿ. ಸೊ ಪೋರ್ಟೇಬಲ್ ಡಿವೈಸ್ ನೋಡಿರಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ J5 ಪ್ರೈಮ್ ಅಂತ ಬಂದೈತಿ. ಸೊ J5 ಅಂತ ಹೇಳಿದ್ರೆ J5 ಪ್ರೈಮ್ ಐತಿ. ಇದ್ರೊಳಗೆ ನೋಡಿರಿ ಮಾಡೆಲ್ ನಂಬರ್ ಬಂದೈತಿ ಇಲ್ಲಿ. ಸೊ ಇಲ್ಲಿ ರಿಮೂವ್ FRP ಸೆಕ್ಯೂರಿಟಿಯನ್ನು ಕ್ಲಿಕ್ ಮಾಡಿ ನಾರ್ಮಲ್ ಮೋಡ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ಏನೈತಿ, ಇಲ್ಲಿ ನಿಮಗೆ ಒಂದು ಪಾಪಪ್ ಓಪನ್ ಆಗುತ್ತೆ. ನಿಮ್ಮ ಸಾಫ್ಟ್ವೇರ್ ಒಳಗೆ ಏನು ಟೂಲ್ ಓಪನ್ ಮಾಡಿರಿ ಅಲ್ಲೊಂದು ಪಾಪಪ್ ಓಪನ್ ಆಗುತ್ತೆ. ಸೊ ಆ ಪಾಪಪ್ ಏನಂತ ಹೇಳ್ತೈತೆ ಅಂದ್ರೆ *#0*# ಡೈಲ್ ಮಾಡಿ ಕನೆಕ್ಟ್ ಮಾಡಿರಿ ಅಂತ ಹೇಳ್ತೈತಿ. ಸರಿನಾ? ಇವಾಗ ಬರ್ತೈತೆ ನೋಡಿರಿ, ಅದನ್ನೇ ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ನಾನು ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ಸೊ ನೀವು ಬಂದ ಮೇಲೆ ಕೂಡ ಮಾಡ್ಬೋದು. ಮಾಡೆಲ್ ನಂಬರ್ ನೋಡಿರಿ ರೀಡ್ ಆಯಿತು. ಸೊ ನೋಡಿರಿ ಈ ಪಾಪಪ್ ಬಂತು. ಸೊ ನೀವು ಆಲ್ರೆಡಿ ಓಪನ್ ಮಾಡಿ ಕನೆಕ್ಟ್ ಮಾಡಿದ್ರೆ ಆಲ್ರೆಡಿ ಓಪನ್ ಟೆಸ್ಟ್ ಮೋಡ್ ಅಂತ ಕ್ಲಿಕ್ ಮಾಡಿರಿ. ಸೊ ಟೆಸ್ಟ್ ಮೋಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಮೂವಿಂಗ್ ಪ್ರೊಸೆಸ್ ಶುರು ಆಗುತ್ತೆ. ರಿಮೂವಿಂಗ್ ಪ್ರೊಸೆಸ್ ಶುರು ಆಗೋದ್ರೆ ನಿಮ್ಮ ಮೊಬೈಲ್ದಾಗ USB ಡಬರಿಂಗ್ ಅಲೋ ಮಾಡೋಕ್ಕೆ ಕೇಳ್ತೈತಿ. ಸೊ ಅಲ್ಲಿ ನೀವು ಅಲೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿರಿ ಈ ರೀತಿ ಒಂದು ಪಾಪಪ್ ಬಂತು. ಇಲ್ಲಿ ಓಕೆ ಅಂತ ಕೊಡ್ರಿ, ಅನ್ಟಿಕ್ ಮಾಡಿ ಓಕೆ ಅಂತ ಕೊಡ್ರಿ ಅಥವಾ ಟಿಕ್ ಮಾಡಿ ಓಕೆ ಕೊಡ್ರಿ ನಡೀತದೆ. ಓಕೆ ಅಂತ ಕೊಟ್ಕೊಳ್ಳಿ ನಿಮ್ಮ ಫೋನ ರಿಮೂವಿಂಗ್ ಪ್ರೊಸೆಸ್ ಒಳಗೆ ಬರ್ತೈತಿ FRP. ಕೆಳಗಡೆ ನೋಡಿರಿ ಟೂಲ್ ಒಳಗಡೆ ರಿಮೂವಿಂಗ್ ತೋರಿಸಾಗತೈತಿ. ರಿಮೂವಿಂಗ್ ಓಕೆ ಅಂತ ಬಂದ್ಕೊಳ್ಳಿ ಫೋನ್ ನಮ್ಮದು ಆಫ್ ಆಗಿ ಆನ್ ಆಗಿಬಿಡ್ತೈತಿ. ಸರಿನಾ?
ನೋಡ್ಬೋದು ಇವಾಗ ಪ್ರೊಸೆಸಿಂಗ್ ಚಾಲು ಐತಿ. ರಿಮೂವಿಂಗ್ ಓಕೆ ಅಂತ ಬಂದ್ಕೊಳ್ಳಿ ನಿಮ್ಮ ಫೋನ್ ಆಫ್ ಆಗಿ ಆನ್ ಆಗುತ್ತೆ. ಅವಾಗ ನೀವು USB ಕೇಬಲ್ ತೆಗೆದ್ರೆ ಮುಗಿದೈತೆ ನೋಡಿರಿ. ರಿಮೂವಿಂಗ್ ಓಕೆ ಅಂತ ಬಂತು, ನಮ್ಮ ಫೋನ್ ಸ್ವಿಚ್ ಆಫ್ ಆಯಿತು. ಇವಾಗ ಮತ್ತೆ ಆನ್ ಆಗುತ್ತೈತೆ ನೋಡಿರಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ J5 ಪ್ರೈಮ್ ಸರಿನಾ. ಸೊ ಈ ರೀತಿ ಮಾಡಿ ಸ್ಯಾಮ್ಸಂಗ್ FRPಯನ್ನು ಬೈಪಾಸ್ ಮಾಡ್ಬೋದು. ನಾನು FRP ಬೈಪಾಸ್ ರಿಮೂವ್ ಆಗಿರೋದನ್ನು ಕೂಡ ತೋರಿಸ್ತೀನಿ. ವೆರಿ ಸಿಂಪಲ್ ಆಗಿ ರಿಮೂವ್ ಆಗುತ್ತೆ. ಸೊ ಕಂಗ್ರ್ಯಾಚುಲೇಷನ್, ಎವ್ರಿಥಿಂಗ್ ಇಸ್ ಡನ್ ಅಂತ ಬಂತು. ಸೊ ನೋ ಐ ಆಮ್ ನಾಟ್ ಇಂಟ್ರೆಸ್ಟ್ ಅಂತ ಹೇಳ್ರಿ ಅಂದ್ರೆ ಅಲ್ಲಿ ನಿಮಗೆ ಅಲ್ಲಿ ಫೀಸ್ ಏನಾರ ಕೊಡೋಕೆ ಇಷ್ಟಪಡ್ತೀರಿ ಅಂತ ಕೇಳ್ತೈತಿ. ಸೊ ಕ್ಲೋಸ್ ಮಾಡಿಬಿಡ್ರಿ. ಸೊ ನೀವು ಕೊಡ್ತಿದ್ರೆ ನಾವು ಕೊಡ್ಬೋದು, ಇನ್ನು ಡೆಡ್ಲ ಯಾಕಪ್ಪ ಅಂದ್ರೆ ಅವ್ರು ನಿಮಗೋಸ್ಕರ ಫ್ರೀಯಾಗಿ ಅನ್ಲಾಕ್ ಟೂಲ್ಗಳನ್ನು ರೆಡಿ ಮಾಡ್ತಿರ್ತಾರೆ. ಸೊ ಅವ್ರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ನೋಡ್ಬೋದು ಫೋನ್ ಇವಾಗ ಆನ್ ಆಗತ್ತೈತಿ. ಸೊ ಫಸ್ಟ್ ಬೂಟ್ ಏನು ತೊಗೊಳಂಗಿಲ್ಲ, ಫಾಸ್ಟಾಗಿ ಆನ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಫಾಸ್ಟ್ ಫಾರ್ವರ್ಡಿಂಗ್ ನಾನು ಮಾಡಿಲ್ಲ. ನೋಡಿರಿ ಫೋನ್ ಆನ್ ಆಯಿತು. ಇದನ್ನು ಸ್ಲೈಡ್ ಮಾಡಿ. ಸೊ ಇಲ್ಲಿ ಒಂದು ಸಣ್ಣ ಸೆಟಪ್ ಇರ್ತೈತಿ. ಸೊ ಅಂದರೆ ನೀವು ಫೋನ್ ಆನ್ ಮಾಡಿದಾಗ ಯಾವ ರೀತಿ ಸೆಟಪ್ ಕೇಳುತ್ತೆ ಹೊಸ ಫೋನು, ಆ ರೀತಿ ಒಂದು ಸಣ್ಣ ಸೆಟಪ್ ಇರ್ತೈತಿ. ಆ ಸೆಟಪ್ಪನ್ನು ಕಂಪ್ಲೀಟ್ ಮಾಡ್ಕೊರಿ, ನಿಮ್ಮ ಫೋನ್ 100% FRP ಬೈಪಾಸ್ ಆಗುತ್ತೆ. ಸೊ ಈ ಟೂಲ್ ಒಳಗಡೆ FRP ಬೈಪಾಸ್ ಆಗಬೇಕಂದ್ರೆ *0* ಡೈಲ್ ಮಾಡಿದಾಗ ಎಮರ್ಜೆನ್ಸಿ ಕಾಲ್ ಒಳಗಡೆ ಬಂದ ಕಿಶಿಂದ ಸ್ಟಾರ್ಟ್ ಮೆನು ಅಲ್ಲಿ ನಿಮಗೊಂದು ಪಾಪಪ್ ಓಪನ್ ಆಗ್ತದೆ, ಆಗಲೇ ತೋರಿಸಿದೆ. ಸೊ ಆ ರೀತಿ ಓಪನ್ ಆಗುವಂಥ ಫೋನ್ಗಳು ಮಾತ್ರ ಈ ಟೂಲಲ್ಲಿ FRP ಬೈಪಾಸ್ ಆಗ್ತಾವೆ ಸರಿನಾ. ಸೊ ಕಂಟಿನ್ಯೂ ಅಂತ ಕೊಡ್ತೀನಿ, ಸ್ಕಿಪ್ ಅಂತ ಕೊಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ಫಿನಿಶ್ ಅಂತ ಬರ್ತೈತಿ. ಫಿನಿಶ್ ಅಂತ ಕೊಟ್ಟರೆ ನಿಮ್ಮ ಹೋಮ್ ಸ್ಕ್ರೀನ್ ಏನಿರ್ತೈತೆ ಮೊಬೈಲ್ದು ಅದು ಡೈರೆಕ್ಟಾಗಿ ಓಪನ್ ಆಗುತ್ತೆ ಸರಿನಾ. ಸೊ ಇವಾಗ ಕಂಟಿನ್ಯೂ ಅಂತ ಕೊಟ್ಟೆ ನಾನು. ಸೊ ಇನ್ಸ್ಟಾಲ್ ಅಂತ ಕೊಡ್ರಿ. ಸೊ ಅದಾದಮೇಲೆ ಸೊ ಕೆಲವೊಂದು ಫೋನ್ದಾಗ ಕೆಲವೊಂದು ಥರ. ಸೊ ಫಿನಿಶ್ ಅಂತ ಕೊಡ್ತೀನಿ, ಮತ್ತೆ ಫಿನಿಶ್ ಅಂತ ಕೊಡ್ತೀನಿ. ನೋಡ್ಬೋದು FRP ಬೈಪಾಸ್ ಆಯಿತು. ಈಸಿಯಾಗಿ FRP ಬೈಪಾಸ್ ಆಯಿತು. ಯಾವುದೇ ರೀತಿ ಇಲ್ಲಿ ಸಮಸ್ಯೆ ಬರಲಿಲ್ಲ, ಯಾವುದೇ ರೀತಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ, ಯಾವುದೇ ರೀತಿ ಗೂಗಲ್ ಓಪನ್ ಮಾಡಲಿಲ್ಲ ನಮ್ಮ ಫೋನಲ್ಲಿ ಸರಿನಾ. ಸೊ ಸಿಂಪಲ್ಲಾಗಿ FRP ಬೈಪಾಸ್ ಆಯಿತು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯದು ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.